ಕಲ್ಪಿಟ್ಸ್ ಕ್ರಿಮಿನಲ್ಸ್ ಕೂಡ ಒಂದು ಅವಕಾಶಗಳು ಇವೆಲ್ಲ ಬೇಕು, ನಿಜವಾಗಿ ಬೇಕು. ಕೆಲಸ ಬೇಕು. ನಮ್ಮಲ್ಲಿ ಏನ್ ಕಾನೂನು ಅಂತ ಅಂದ್ರೆ ಇನ್ನೋಸೆಂಟ್ಸ್ಗೆ ಕನ್ವಿಕ್ಷನ್ ಆಗಬಾರ್ದು. ಬೇಕಾದ್ರೆ ಕಲ್ಪಿಟ್ಸ್ ಬೇಕಾದ್ರೆ ಬಿಟ್ಟು ಹೋಗ್ಲಿ ಪರವಾಗಿಲ್ಲ, ಆದ್ರೆ ಇನ್ನೋಸೆಂಟ್ಸ್ ಯಾರಿಗೂ ಕನ್ವಿಕ್ಷನ್ ಆಗಬಾರ್ದು ಎಂಬುದು ನಮ್ಮ ಧ್ಯೇಯ. ಆದ್ರೆ ಕೆಲವು ಸಂದರ್ಭದಲ್ಲಿ ದುರುಪಯೋಗ ಆಗ್ಬೋದು. ಆ ಸಂದರ್ಭದಲ್ಲಿ ಈಗ ಇದನ್ನೆಲ್ಲ ನಿಯಂತ್ರಣದಲ್ಲಿ ನಮ್ಮ ಪೊಲೀಸರು ಇರ್ಬೋದು, ಪೊಲೀಸ್ ಠಾಣೆಯಲ್ಲಿ ಇರ್ಬೋದು, ಅವರು ನೋಡ್ಕೊಳ್ಳುವಂತ ಕ್ರಿಮಿನಲ್ ಬಗ್ಗೆ ಒಂದು ಕ್ರಮ. ಜೊತೆಯಲ್ಲಿ ಕೆಲವು ಜಡ್ಜ್ಗಳು, ನಾವು ಇತ್ತೀಚೆಗೆ ಕೆಲವು ಜಡ್ಜ್ ನೋಡ್ಬೋದು ಕೆಲವು ಅಪರಾಧಗಳಾಯ್ತು, ಎಂಥವನು ಯಾವ ಲೆವೆಲ್ನವನು ಕೂಡ ಬಿಡ್ಲಿಲ್ಲ, ಯಾವೊಂದು ಸಿಎಂ ಲೆವೆಲ್ನವನು ಬಿಡ್ಲಿಲ್ಲ, ಮಿನಿಸ್ಟರ್ ಲೆವೆಲ್ ಬಿಡ್ಲಿಲ್ಲ, ಜೈಲಿಗೆ ಹಾಕಿದ್ರು. ಯಾಕಂದ್ರೆ ಅಪರಾಧ ಗುರುತರ ನೋಡಿಕೊಂಡು ಮತ್ತೊಬ್ಬರಿಗೆ ಪಾಠ ಆಗ್ಬೇಕು, ಅವ್ರಿಗೆ ಜೈಲು ಹೋಗೋದ್ರಲ್ಲಿ ಕಳಿಸೋದ್ರಲ್ಲಿ ಇಂಟ್ರೆಸ್ಟ್ ಅಲ್ಲ ಅದು. ಇಂಥದ್ದು ಇನ್ನೊಂದು ಆಗ್ಬಾರ್ದು, ಮುಂದಿನ ಪ್ರಜಾಪ್ರಭುತ್ವದಲ್ಲಿ ಆಗ್ಬಾರ್ದು. ಇಂಥದ್ದು ಅವರ ಕೈಯಲ್ಲಿ ಕೂಡ ಇದೆ. ಅಲ್ಲ, ಎಲ್ಲೊಂದ್ ಕಡೆ ಅಂತ ತೀರ್ಪುಗಳು ಬಂದಾಗ ಜನಕ್ಕೆ ಬಹಳ ಖುಷಿಯಾಗಿರುತ್ತೆ. ಕೆಲವು ಪ್ರಕರಣಗಳು ಏನಾಗುತ್ತೆ, ಎಲ್ಲೊಂದ್ ಕಡೆ ಮರಣದಂಡನೆ ಆಗಿರೋ ಜೀವಾವಧಿ ಶಿಕ್ಷೆ ಆಗುತ್ತೆ, ಅಥವಾ ಮರಣದಂಡನೆ ವಿಧಿಸಿರುವಂತ ಸಮಾಧಾನ ಸಿಗುತ್ತೆ. ಇಂಥವಾದ ಎಲ್ಲೋ ಒಂದ್ ಕಡೆ ಜನಕ್ಕೆ ಆವಾಗ ಬೇಸರ ಏನಾಗುತ್ತೆ, ಲೀನಿಯನ್ಸ್ ಬರುತ್ತೆ ಅಪರಾಧಿಗಳಿಗೆ. ಒಂಥರ ಈಗ ಈ ರೌಡಿಸಮ್ ಇರ್ಬೋದು, ಕ್ರೈಮ್ಸ್ ಇರ್ಬೋದು, ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಏನೇ ಮಾಡಿ ನಾವು ಹೊರಗೆ ಬರ್ತೇವೆ. ಹಾಡಾಗ್ಲೆ, ಈಗ ಮೊನ್ನೆ ಒಂದು ಹಾಡಾಗ್ಲೆ ಅದೊಂದು ಯಾರು ಕೃಷ್ಣಪ್ಪ, ಲೇಔಟ್ ಕೃಷ್ಣಪ್ಪ, ಬೆಮಲ್ ಕೃಷ್ಣಪ್ಪ ಮರ್ಡರ್ ಆಯ್ತು. ಹಾಡಾಗ್ಲೆ ಮರ್ಡರ್ ಆಯ್ತು. ಅದ್ರ ಅರ್ಥ ಏನಂತಂದ್ರೆ ಅವ್ರ ಧೈರ್ಯ ಇದೆ, ಧೈರ್ಯ ಬಂದಿದೆ ಅವರಿಗೆ. ಯಾಕಂತಂದ್ರೆ ನಾವು ಇದರಲ್ಲಿ ಹೊರಗೆ ಬರ್ತೇವೆ. ನಾವು ಇತ್ತೀಚೆಗೆ ಮತ್ತೊಂದು ನೋಡ್ತಾ ಇದ್ದೇವೆ. ನಾವು ಒಂದು ಕೆಲವು ಸಂದರ್ಭದಲ್ಲಿ ನೋಡ್ತಾ ಇದ್ದು, ಕೆಲವು ಸಿಟಿಯಲ್ಲಿ ಕೆಲವು ಟೀಮ್ ಆಫೀಸರ್ಸ್ ಇದ್ರು, ಬಹಳಷ್ಟು ಜನ ಇದ್ರು. ಒಬ್ಬೊಬ್ಬರು ಆಫೀಸರ್ಸ್, ACPಗಳು, ಇನ್ಸ್ಪೆಕ್ಟರ್ ಇದ್ರು. ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಇತ್ತು, ಒಬ್ರು ಕಾಂಪಿಟೇಷನ್. ಆ ಕೇಸ್ ನಾವು ಪತ್ತೆ ಮಾಡಬೇಕು, ಈ ಕೇಸ್ ಪತ್ತೆ ಮಾಡಬೇಕು, ಇದರಲ್ಲಿ ಅವಾರ್ಡ್ ತಗೋಬೇಕು, ಪೇಪರ್ ಹೆಸರು ಬರಬೇಕು, ನಾವು ಸ್ಟೇಷನ್ ಹೆಸರು ಬರಬೇಕು, ಪೊಲೀಸರ ಹೆಸರು ಬರಬೇಕು ಅಂತ ಒಂಥರ ಕಾಂಪಿಟೇಷನ್ ಇತ್ತು. ಅದು ಇತ್ತೀಚೆಗೆ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಕಡಿಮೆ ಇದೆ. ಯಾರು ನಮಗೆ ಕೇಳಿ ಬರ್ತಾನೂ ಇಲ್ಲ. ಒಂಥರ ಲೆಥಾರ್ಜಿ. ನನಗೊಂದು 2-3 ಪ್ರಕರಣದಲ್ಲಿ, ಸ್ವಂತ ಪ್ರಕರಣದಲ್ಲಿ ಕೆಲವು ವಿಷಯದಲ್ಲಿ ಕೂಡ ಒಂದು ಅನುಭವ ಆಯ್ತು. ಒಂಥರ ಯಾಕೋ ಒಂಥರ ಅಸಡ್ಡೆ, ಏನು ಅವ್ರು ಕೆಲವು ಆ ರಾಜಕೀಯದವ್ರು ಇರ್ಬೋದು, ಅವ್ರಿಗೆ ಮಸ್ಕ ಹೊಡ್ಕೊಂಡಿದ್ರೆ ಸಾಕು, ಈ ಪ್ರಕರಣ ಪತ್ತಾಗಬೇಕಾಗಿಲ್ಲ. ಯಾರಿಗೆ ಬೇಕೋ ಅಷ್ಟು ತಮ್ಮ ಉಳಿವಿಗೋಸ್ಕರ, ತಮ್ಗೆ ಏನು ಬೇಕು ತಮ್ಮ ಲಾಭಕ್ಕೋಸ್ಕರ ಅಷ್ಟು ಕೆಲಸ ಮಾಡಿ ಸಾಕು. ಈ ಒಂದು ಜನರ ಪ್ರೀತಿ ಗಳಿಸಬೇಕು, ತನಗೊಂದು ಹೆಸರು ಬರಬೇಕು ಎಂಬ ಒಂದು ಇರಾದೆ ನಮಗೆ ಇತ್ತೀಚೆಗೆ ಕಡಿಮೆ. ತಿಳಿದ ಹಾಗೆ ಈ ದಂಡುಪಾಳ್ಯ ಗ್ಯಾಂಗ್ ಕೂಡ ಯಾರಾದ್ರೂ ಪ್ರಭಾವಿಗಳ ಒಂದು ಇಲ್ಲ, ಅದ್ರಲ್ಲಿ ಇರ್ಲಿಲ್ಲ, ಖಂಡಿತ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಡಿಟೆಕ್ಷನ್ ಬಗ್ಗೆ ನಾನು ಹೇಳ್ತೇನೆ. ಕೆಲವು ಡಿಟೆಕ್ಷನ್ ಬಗ್ಗೆ ಇರ್ಬೋದು, ಈ ಪೊಲೀಸರ ಸ್ಪಂದನೆ ಇರ್ಬೋದು. ಯಾಕೋ ಅದು ಎಲ್ಲಿಂದ, ಯಾಕಂದ್ರೆ ಅದು ಒಂದು ತರ ಹಿರಿಯಕ್ಕನ ಮನೆ ಮಾಡಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಮೇಲಿಂದ ಕೆಳಗಡೆ ಬಂದಿದೋ ಗೊತ್ತಾಗ್ತಾ ಇಲ್ಲ. ಪೊಲೀಸರ ಬಗ್ಗೆ ಒಂದು ಲಿಥಾರ್ಜಿ. ಎಲ್ಲರೂ ನೋಡಿದ್ರು ತರ ಪೊಲೀಸ್ ಬಗ್ಗೆ ಬಹಳ ಒಂಥರ ಜನ ಸಾಮಾನ್ಯರು ಭಯವಾಗಿ ಬಹಳ ಬೇಸರ ಆಗ್ತದೆ. ನಮ್ಗೊಂದು ಅನ್ನ ಕೊಟ್ಟ ಇಲಾಖೆ ಈಗ ಆಗ್ಬಾರ್ದು ಅಂತ. ಇದಂತ ನಾವೀಗ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇದೆಲ್ಲ ಆಗ್ಬಾರ್ದು. ಯಾವಾಗಲೂ ಪೊಲೀಸರ ಬಗ್ಗೆ ಜನರಿಗೆ ಪ್ರೀತಿ ಬರಬೇಕು. ಈ ಒಂದು ಇನ್ಸ್ಪೆಕ್ಟರ್ ಇದ್ದಾನೆ, ನಮ್ಗೆ ತೊಂದರೆ ಇಲ್ಲ, ನಮ್ಗೆ ರಕ್ಷಣೆ ಇದೆ ಎಂಬ ಭಾವನೆ ಅದು ಗಂಡಿಗಾಗಲಿ, ಹೆಣ್ಮಕ್ಳಿಗಾಗಲಿ, ಮಕ್ಕಳಿಗಾಗಲಿ, ಯಾರಿಗಾಗಲಿ ಆ ಒಂದು ಇದಿರ್ಬೇಕು. ಆ ಪ್ರತಿಯೊಬ್ರು ಕೂಡ ಆ ಸ್ಟೇಷನ್ ಆಫೀಸರ್ಸ್ ಹೆಸರು ಗೊತ್ತಿರ ಬರ್ಬೇಕು. ಇಂಥೊಬ್ಬರು ಇನ್ಸ್ಪೆಕ್ಟರ್ ಇದಾರೆ, ಬಹಳ ಚೆನ್ನಾಗಿದ್ದಾರೆ, ಜೋರಿದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಮನೋಭಾವ ಬರುವಂತ ಕೆಲಸವನ್ನು ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರ್ ಅಂತದವರು ಅಥವಾ ಮೇಲಾಧಿಕಾರಿಗಳು ಮಾಡಬೇಕು. ಅಂಥದ್ದು ಬರ್ಬೇಕು, ಅಂಥದ್ದು ಇರಬೇಕು. ಅಂಥದ್ದು ಒಂದು ಪ್ರಚೋದನೆ ಕೂಡ ಮೇಲಿಂದ ಕೆಳಗಡೆ ಆಗ್ಬೇಕು. ಆಫೀಸರ್ ಇರ್ಬೋದು, ಸರ್ಕಾರ ಇರ್ಬೋದು, ಮಾಡ್ತಾ ಬಂದ್ರೆ ಅಂತಂದ್ರೆ ಇಂಥದ್ರಲ್ಲಿ ಸ್ವಲ್ಪ ಪ್ರತಿಬಂಧ ಮಾಡಬಹುದು ಅಂತ ಹೇಳ್ಕೊಂಡು. ಓಕೆ ವಿನೋದ್ ಅವರ, ಹಾಗೇನೆ ಕರ್ನಾಟಕ ಪೊಲೀಸ್ ದೇಶದಲ್ಲ ನಂಬರ್ 1 ಪೊಲೀಸ್ ಅಂತಾರೆ. ದಕ್ಷತೆಗೆ, ಒಳ್ಳೆ ಕಾರ್ಯಕ್ಷಮತೆಗೆ ಹೆಸರುವಾಸಿಯಾಗಿರುವಂತಹ ಪೊಲೀಸರು. ದಂಡುಪಾಳ್ಯ ಗ್ಯಾಂಗ್ ಅನ್ನ ಭೇದಿಸಾಗಿದೆ. 10 ವರ್ಷಗಳ ನಂತರ ಅವ್ರಿಗೆ ಇವತ್ತೆಲ್ಲ ಶಿಕ್ಷೆಗಳಾಗ್ತಾ ಇದೆ ಎಲ್ಲ ಒಂದ್ ಕಡೆ. ಅದೇ ರೀತಿಯ ಮತ್ತೊಂದು ಗ್ಯಾಂಗ್ ಕೂಡ ಏನು ಹುಟ್ಟಿಕೊಂಡಿದೆ, ಅದನ್ನು ಕೂಡ ಆದಷ್ಟು ಬೇಗ ಪತ್ತೆ ಹಚ್ಚುತ್ತಾರೆ ಅಂತ ನಿಮ್ಗೆ ಒಂದು ವಿಶ್ವಾಸ ಇದೆ? ಖಂಡಿತವಾಗಿ. ಕರ್ನಾಟಕ ಪೊಲೀಸ್ ಅಂದ್ರೆ ನೋಡಿ, ಹಿಂದೆ ನೋಡಿರ್ಬೋದು, ಬೇರೆ ರಾಜ್ಯದ ಪೊಲೀಸರಿಗಿಂತ ತುಂಬಾ ಎಫಿಸಿಯೆಂಟ್. ಈ ಕೋಟಾ ನೋಟು ಪ್ರಕರಣ ಅದರಲ್ಲೆಲ್ಲ ಇರ್ಬೋದು, ಸ್ಮಗ್ಲಿಂಗ್ ಅದರಲ್ಲೆಲ್ಲ ಕರ್ನಾಟಕ ಪೊಲೀಸ್ ಬೇರೆ ಕಂಪೇರ್ ಟು ಕೇರಳ ಪೊಲೀಸ್, ತಮಿಳುನಾಡು ಪೊಲೀಸ್ಗಿಂತ ತುಂಬಾ ಮುಂಚೂಣಿಯಲ್ಲಿದ್ದಾರೆ. ಅದೇ ರೀತಿ ಖಂಡಿತವಾಗಿಯೂ ಈ ಯಾರ ಆರೋಪಿಗಳನ್ನು ಕೂಡಲೇ ಬಂಧಿಸ್ತಾರೆ ಅಂತ ನನಗೆ ಒಂದು ವಿಶ್ವಾಸ ಇದೆ. ಮತ್ತೆ ಇನ್ನೊಂದು, ನಮ್ಮ ಬಾವರು ಹೇಳಿದ ಹಾಗೇನೆ, ಈಗ ಈ ಸಾಕ್ಷಿದಾರರು ಯಾಕೆ ಸಾಕ್ಷಿ ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳೋದೆ ಒಂದು ಲೆಥಾರ್ಜಿಕ್ ಒಂದು ಡೆವಲಪ್ ಆಗಿದೆ ಅಂತ ಹೇಳ್ತೇನೆ. ಅದು ಕೂಡ ಒಂದು ಮುಖ್ಯ ಕಾರಣ. ಈಗ ಒಬ್ಬ ರೌಡಿ ಇದ್ದಾನೆ, ಒಬ್ಬ ಪ್ರಮುಖ ಕ್ರಿಮಿನಲ್ ಇದ್ದಾನೆ. ಅವನ ವಿರುದ್ಧ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ಬೇಕಾದ್ರೆ ಅವನಿಗೆ ಅನ್ನಿಸ್ತಾ ಇರ್ತದೆ, ನಾಳೆ ದಿವಸ ಅವನೇನಾದ್ರೂ ನನಗೆ ಬೆದರಿಕೆ ಕೊಟ್ಟಿದ್ರೆ ಪೊಲೀಸರು ಸ್ಪಂದಿಸ್ತಾರ ಕೂಡ್ಲಿ ಹೇಳೋ ಒಂದು ಸಂಶಯ ಅವನಿಗೆ ಬರುತ್ತೆ. ಈಗ ಒಬ್ಬ ಇಂಥ ಕ್ರಿಮಿನಲ್ಸ್ಗಳ ವಿರುದ್ಧ ನಾನು ಸಾಕ್ಷ್ಯ ಹೇಳಬೇಕು, ಅವ್ರು ಕೋರ್ಟ್ ಅಲ್ಲಿ ನಿಂತಿರ್ತಾರೆ, ಅವ್ರ ಮುಂದೆ ನಾನು ಹೋಗಿ ಸಾಕ್ಷ್ಯ ಕೊಡ್ಬೇಕು. ಕೊಟ್ರೆ ಅಂತ ಹೇಳಿದ್ರೆ ನಾಳೆ ದಿವಸ ಅವ್ನು ಬಂದು ನನ್ನ ಮನೆ ಮುಂದೆ ನಿಂತಿದ್ದಾನೆ, ಫೋನ್ ಮಾಡಿದ ತಕ್ಷಣ ನನ್ನ ಮನೆಗೆ ಪೊಲೀಸರು ಬರ್ತಾರ, ನನಗೆ ಪ್ರೊಟೆಕ್ಷನ್ ಕೊಡ್ತಾರ ಕೆಲವು ಸಂಶಯ ಅವ್ರಿಗೆ ಬರುತ್ತೆ. ಆದ ರೀತಿಯಲ್ಲಿ ಭರವಸೆ ಮೂಡುವ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡ್ಬೇಕು. ಯಾರು ಸಾಕ್ಷಿ ಕೊಟ್ಟಿದ್ದಾನೆ ಅವನ್ನ ಕರೆದ್ಬಿಟ್ಟು, ನೋಡಪ್ಪ ನಾಳೆ ದಿವಸ ನಿನ್ಗೆ ಯಾರಾದ್ರೂ ಈ ವಿಚಾರವಾಗಿ ಯಾರೋ ಬೆದರಿಕೆ ಕೊಟ್ರೆ ಫೋನ್ ಮಾಡು, ಕೂಡ್ಲೇ ನಾವು ಪೊಲೀಸ್ನ ಕಳಿಸ್ತೀವಿ. ಅದ್ ಯಾರೇ ಎಷ್ಟೇ ಪ್ರಭಾವಿ ರೌಡಿ ಆಗಿರ್ಲಿ,
ನಿನ್ ವಿರುದ್ಧ ನೀನು ಸಾಕ್ಷ್ಯ ಕೊಟ್ಟಿರೋದಕ್ಕೆ ಗ್ರಜ್ಜೆ ತೀರಿಸ್ಲಿಕ್ಕೆ ಅಂತ ಏನಾದ್ರೂ ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ನಾವಿದ್ದೀವಿ ಅಂತ ಹೇಳುವಂತ ಒಂದು ಭರವಸೆ ನೀಡಿದ್ರೆ ಸಾಕ್ಷಿ ನೀಡುವವರು ಹೆಚ್ಚಾಗ್ತಾರೆ ಮತ್ತೆ ಶಿಕ್ಷೆಗಳು ಹೆಚ್ಚಾಗುತ್ತೆ ಮತ್ತು ಇಂಥ ಪ್ರಕರಣಗಳು ಕೂಡ ಕಡಿಮೆ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಹಾಗೇನೆ ಇನ್ನು ಭಾವ ಅವರೇ, ಈ ರೀತಿ ಪ್ರಕರಣಗಳು ಹೆಚ್ಚಾದ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರೆ ಜನರು ಕೂಡ ಜಾಗೃತರಾಗಬೇಕು ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ಜನರು ಜಾಗೃತರಾಗಬೇಕು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬಾರಿ ಒಂದು ಅಡ್ವರ್ಟೈಸನ್ ಎಲ್ಲ ಮಾಡ್ತಾ ಇರೋದು, ಜಾಹೀರಾತನ್ನೆಲ್ಲ ಕೊಡ್ತಾ. ಅಷ್ಟೇ ಅಲ್ಲ, ಪೊಲೀಸರು ಒಂದು ಕಾಲ ಅಲ್ಲಿ AP ದೊರೆ ಸಾಹೇಬ್ ಅಂತಿದ್ರು ಮತ್ತು DG ಇದು ಪೊಲೀಸ್ ಪಬ್ಲಿಕ್ ರಿಲೇಶನ್ಶಿಪ್ ಅಂದ್ರೆ ಗಲ್ಲಿ ಈಗಲೂ ಇದೆ. ಅದೇ ಎಷ್ಟು ಮಟ್ಟ ನಡೀತದೆ ಗೊತ್ತಿಲ್ಲ ನನಗಂತೂ, ನಾವು ಗೊತ್ತ ನಮ್ಮ ಏರಿಯಾದಲ್ಲಿ ಯಾರು ಮಾಡೋದು ಕಾಣಲಿಲ್ಲ. ಆದ್ರೆ ಪೊಲೀಸರಿಗೂ ಪಬ್ಲಿಕ್ ಒಂದು ರಿಲೇಶನ್ಶಿಪ್ ಇರಬೇಕು. ನಮ್ಮ ಒಂದು ಮೊಹಲ್ಲ ಇರುತ್ತೆ, ಅಲ್ಲಿ ಒಂದು ವಾರದಲ್ಲಿ ಒಬ್ರು ಸಬ್ ಇನ್ಸ್ಪೆಕ್ಟರ್ ಒಂದು 10 ಜನ ಸೇರಿಸಿ ಏನ್ ಪ್ರಾಬ್ಲಮ್ ಏನಿದೆ ಮಾತಾಡೋದು. ಅವಾಗ ಇಮಿಡಿಯೇಟ್ ಅವ್ರ ಫೋನ್ ನಂಬರ್ ಇರುತ್ತೆ, ಏನೇ ಇದ್ರೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ಟಕ್ಕಂತ ಸ್ಪಂದಿಸ್ತಾರೆ. ಅವನಿಗೂ ಗೊತ್ತಿರುತ್ತೆ ಇಲ್ಲಿ ಯಾರು ಅಂತ, ಇವರಿಗೂ ಅವ್ರ ಆಫೀಸರ್ಸ್ ಗೊತ್ತಿರ್ತದೆ. ಅಂದ್ರೆ ರಿಲೇಶನ್ಶಿಪ್ ಇರುತ್ತೆ. ಕಮ್ಯುನಿಟಿ ಪೊಲೀಸ್ ಅಂತ ಇದಕ್ಕೆ ಅದನ್ನು ಜನರು ಕೂಡ ಜೊತೆಯಲ್ಲಿ ಸ್ಪಂದಿಸಬೇಕು. ಅದಲ್ಲ, ಪೊಲೀಸರದ್ದು ಪಬ್ಲಿಕ್ ರಿಲೇಶನ್ಶಿಪ್ ಇಲ್ಲದಿದ್ರೆ ಈ ಡಿಟೆಕ್ಷನ್ಗಳು ಬಹಳ ಕಷ್ಟ ಆಗುದಿಲ್ಲ. ಏನೇ ಇನ್ಫಾರ್ಮೇಶನ್ ಇವರು ಕೂಡ ನನಗೆ ಯಾಕಪ್ಪ ಬೇಕು, ಆಫೀಸರ್ ಚೆನ್ನಾಗಿದ್ದಾನೆ, ಯಾವ ಬರ್ತಾ ಇದ್ದಾನೆ, ನಮ್ ಜೊತೆ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಕೂಡಲೇ ಫೋನ್ ಮಾಡಿ, ನೋಡಿ ಸರ್ ಹಿಂಗಿದೆ, ನಮ್ಮ ಹೆಸರು ಹೇಳ್ಬೇಡಿ, ನಡೀತಾ ಇದೆ ನೋಡಿ ಏನು ಅಂತ ಹೇಳ್ಕೊಂಡು ಇಮಿಡಿಯೇಟ್ ಪತ್ತಾಗುತ್ತೆ, ಹೊರಗೆ ಬರುತ್ತೆ, ಕ್ರೈಮ್ಸ್ ಬೆಳೆಯುವುದಿಲ್ಲ. ಸಾಕ್ಷಿದಾರಗಳು ಅಷ್ಟೇ. ಪೊಲೀಸರದೊಂದು ಕ್ರಿಮಿನಲ್ಸ್ ಗಳಿಗೆ ಭಯ ಇರಬೇಕು. ಕ್ರಿಮಿನಲ್ಸ್ ಗಳಿಗೆ ಪೊಲೀಸರದ್ದು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಭಯ ಇಲ್ಲ ಅಂತಂದ್ರೆ ಸಮಾಜಕ್ಕೆ ತೊಂದರೆ ಇದೆ, ಗಂಡಾಂತರದ ಗ್ಯಾರಂಟಿ. ಆಯ್ತಾ? ಒಳ್ಳೆಯವರಿಗೆ ರಕ್ಷಣೆ ಬೇಕು. ಕ್ರೈಮ್ಸ್ ಗಳಿಗೆ ಕ್ರೈಮ್ ಮಾಡೋವರಿಗೆ ಕ್ರಿಮಿನಲ್ ಗಳಿಗೆ ಭಯ ಇರಬೇಕು. ಇದು ಎರಡು ಇರಲೇಬೇಕು. ಇಲ್ಲ ಇದ್ರೆ ಅಲ್ಲಿ ಯಾರು ಯಾರು ಸ್ಟೇಷನ್ ಆಫೀಸರು ಮೇಲಾಧಿಕಾರಿ ಮೇಲೆ, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಬಾಕಿ ಇಲಾಖೆ ಮೇಲೆ ಇಲಾಖೆ ಪ್ರಾಣ ಮಾನ ಸ್ವತ್ತುಗಳು ರಕ್ಷಣೆ ಮಾಡುವಂತ ಒಂದು ಇಲಾಖೆ. ಅವರು ಅದರಲ್ಲಿ ಈ ರೀತಿ ಸ್ಪಂದಿಸದಿದ್ರೆ ಇದು ದುರಂತ ಖಂಡಿತ. ಓಕೆ, ಹಾಗೇನೆ ಈಗ ಈ ಒಂದು ಅಪರಾಧಗಳೇನು ಮಾಡ್ತಾರೆ, ಕೊಲೆ ಇರ್ಬೋದು, ಸುಲಿಗೆ ಇರ್ಬೋದು, ಇಂಥ ಅಪರಾಧಗಳು ಮಾಡೋರಿಗೆ ಕೊನೆಗೆ ಎಲ್ಲೊಂದ್ ಕಡೆ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ಜೀವಾವಧಿ ಶಿಕ್ಷೆಗೆ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಆ ನಂತರ ಎಲ್ಲೊಂದ್ ಕಡೆ ಸ್ವಾತಂತ್ರ್ಯ ದಿನಾಚರಣೆ ಇಂಥ ಸಂದರ್ಭದಲ್ಲಿ ಬಿಡುಗಡೆ ಕೂಡ ಕೆಲವರನ್ನ ಒಂದು ಸನ್ನಡತೆ ಆಧಾರದಲ್ಲಿ ಮಾಡ್ತಾರೆ. ಸೊ ಅದನ್ನ ಮಾಡಿದ ನಂತರ ಕೂಡ ಕೆಲವರು ಸಿಕ್ಕಿ ಹಾಕೊಂಡ ಪ್ರಕರಣಗಳಿದೆ, ಮತ್ತೆ ಅದೇ ರೀತಿ ಕ್ರೈಮ್ಸ್ ಮಾಡಿದ್ದಾರೆ. ಅಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಸರ್? ಮತ್ತೆ ಯಾಕೆ ಅದೇ ರೀತಿ ಕ್ರೈಮ್ಸ್ ಮಾಡ್ತಾರೆ? ಜೈಲುಗಳಲ್ಲಿ ಪರಿವರ್ತನೆ ಆಗೋದಿಲ್ವಾ, ಏನು ಪರಿವರ್ತನಾ ಕಾರ್ಯಗಳು ಮಾಡಿಸೋದಿಲ್ವಾ ಅಂತ? ಖಂಡಿತ ಕೆಲವು ಕಡೆ ಮಾಡೋದು ಪೊಲೀಸರು ಮಾಡ್ತಾ ಇದ್ರು, ಜೈಲಿನಲ್ಲಿ ಪರಿವರ್ತನೆ ಆಗ್ತಿತ್ತು. ಈಗ ಈ ಇಂಡಿಪೆಂಡೆನ್ಸ್ ಡೇ ದಿವಸ ಬಿರುದಂತಂದ್ರೆ ಮಿನಿಮಮ್ ಒಂದು 10 ವರ್ಷ ಅವರು ಜೈಲಿನಲ್ಲಿ ಇರ್ತಾರೆ. ಅಷ್ಟೊತ್ತಿಗೆ ಅವರು ಸ್ವಲ್ಪ ವಯಸ್ಸು ಆಗಿರ್ತದೆ ವಯಸ್ಸಾದವರಿಗೆ. ಕೆಲವರಿಗೆ ಮನಸ್ಸು ಪರಿವರ್ತನೆ ಆಗಿ ಚೆನ್ನಾಗಿರೋಣ ಅಂತ ಹೇಳ್ಕೊಂಡು, ಯಾಕಂದ್ರೆ ನಡುವೆ ಪೆರೋಲ್ ಮೇಲೆ ಹೋಗಿರ್ತಾರೆ, 8 ದಿವಸ 15 ದಿವಸ ಒಂದು ತಿಂಗಳು ಹೋಗಿ ರಜೆಯಲ್ಲಿ ಹೋಗಿ ಬಂದಿರ್ತಾರೆ, ಹೋಗಿ ಆರಾಮ್ ಬರ್ತಾರೆ. ಅಂದ್ರೆ ಅವ್ರಿಗೆ ಇದು ಒಳ್ಳೆತನಕ್ಕೆ ಹೋಗ್ಬೇಕು, ಒಳ್ಳೆ ಜೀವನ ಮಾಡ್ಬೇಕು ಎಂಬ ವಿರಾದೆ ಬಂದಿರ್ತದೆ. ಇನ್ನು ಕೆಲವರು ಅಲ್ಲಿ ಹೋದ ನಂತರ ಪುನಃ ಆ ಉದ್ದೇಶಕ್ಕೆ ಹೋಗುವಂತ ಮನೋಪ್ರವೃತ್ತಿ ಅವ್ರದ್ದು ರಕ್ತದಲ್ಲೇ ಬಂದು ಬಿಟ್ಟಿದ್ರಂದ್ರೆ ಇಲ್ಲಿ ಬರೀ ನಾಟಕ ಮಾಡಿ ಹೋಗುದು ಅಂತಂದ್ರೆ ಎಲ್ಲವನ್ನು ನಾವು ಸರಿ 100% ನಾವು ಗ್ಯಾರಂಟಿ ಕೊಡಕ್ಕೆ ಯಾವ್ದು ಮಾಡಕ್ಕೆ ಬರೋದಿಲ್ಲ. ಆದ್ರೆ ಜೈಲಿನಲ್ಲಿ ಕೂಡ ಜೈಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಅವನ ಮನ ಪರಿಸ್ಥಿತಿ ಬಗ್ಗೆ ರಿಪೋರ್ಟ್ ಕೊಡುವಾಗ ಅವನ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಕೊಡಬೇಕಾಗುತ್ತೆ ಸರ್ಕಾರಕ್ಕೆ. ಅವರ ರಿಪೋರ್ಟ್ ಇಲ್ಲದೆ ಅವ್ರು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಇದ್ರ ಬಗ್ಗೆ ಅವ್ರದ್ದು ಚಲನವಲನ, ಅವ್ರದ್ದು ಏನು ಮನಸ್ಸು, ಇದನ್ನೆಲ್ಲ ಬಗ್ಗೆ ಅವರಿಗೆ ಸ್ವಲ್ಪ ಸೈಕಲಾಜಿಕಲ್ ಗೊತ್ತಿರಬೇಕು. ಅಂತವ್ರ ಮೇಲೆ ಅವ್ರು ನೋಡ್ಕೊಂಡು ಆ ಮನುಷ್ಯ ಒಂದು ಒಳ್ಳೆ ಬದುಕು ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಾನೆ, ಅಂತವ್ರಿಗೆ ಮಾತ್ರ ಇಂಥ ಅವಕಾಶ ಕೊಡ್ಬೋದು ಹೊರತು ಸುಮ್ನೆ ಎಲ್ಲರಿಗೂ ಬಿಟ್ಟು ಬಿಡುದಲ್ಲ. ಅಥವಾ ಅದು ಕೂಡ ಇನ್ಫ್ಲೂಯೆನ್ಸ್ ಮೇಲೆ ಆಗಬಾರ್ದು. ಇನ್ಫ್ಲೂಯೆನ್ಸ್ ಮೇಲೆ ಜೈಲ್ ಮಿನಿಸ್ಟರ್ ಒಬ್ಬ ಇರ್ತಾನೆ, ಅವನಿಗೆ ನೋಡಿ ಸ್ವಾಮಿ ನಮ್ಮ ಬೆದ್ದನಲ್ಲಿ ಒಳಗಡೆ ಬಿಡಿ ಅಂತ ಹೇಳ್ಕೊಂಡು ಅದಕ್ಕೆ ಪ್ರಮಾಣ ಸ್ಪಂದಿಸಿದಂತಂದ್ರೆ ಈ ಪರಿಸ್ಥಿತಿ ಆಗುತ್ತೆ. ಅದಾಗಬಾರ್ದು. ನಿಜವಾದ ಜನ ನಿಜವಾಗಿ ಅವನು ಪರಿವರ್ತನೆ ಆಗಿದ್ದಾನೆ, ಒಳ್ಳೆ ಜೀವನ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತಂದ್ರೆ ಮಾತ್ರ ಅಂತವ್ರಿಗೆ ಪೆರೋಲ್ ಇರ್ಬೋದು ಅಥವಾ ಇಂಥ ಇಂಡಿಪೆಂಡೆನ್ಸ್ ಡೇ ಬಿಡುವಂತದ್ದು ಆಗ್ಬೇಕು. ಓಕೆ, ವಿನೋದ್ ಅವರೇ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಕೊನೆಯದಾಗಿ ಇಂಥ ಕ್ರೈಮ್ಸ್ ಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಪೊಲೀಸರು ಮತ್ತು ನ್ಯಾಯಾಲಯಗಳು, ತಮ್ಮ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಜನರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಕೆಲಸ ಮಾಡಿ ಇಂಥದನ್ನು ಕಂಟ್ರೋಲ್ ಮಾಡಬಹುದು. ಓಕೆ ಓಕೆ, ಥ್ಯಾಂಕ್ ಯು ವಿನೋದ್ ಅವರೇ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ರಿಫಾರ್ಮ್ಸ್ ಆಗಬೇಕು ಅಂತ ನನ್ನ ಥ್ಯಾಂಕ್ ಯು ವಿನೋದ್ ಅವರೇ, ಭಾವ ಅವರೇ, ಧನ್ಯವಾದಗಳು ಇಷ್ಟೊತ್ತು ಬಂದು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಒಟ್ಟಾರೆ ವೀಕ್ಷಕರೇ, ಇದು ಈಗ ದಂಡುಪಾಳ್ಯದ ಮತ್ತೊಂದು ಗ್ಯಾಂಗ್ ರೀ ಎಂಟ್ರಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ನೀವು ಕೂಡ ಹುಷಾರಾಗಿರಿ. ಪೊಲೀಸರಿಗೆ ಯಾರಾದರೂ ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಕಂಡು ಬಂದ್ರೆ ಅವ್ರ ಬಗ್ಗೆ ದೂರನ್ನ ಕೊಡಿ. ನಿಮ್ಮ ಜೀವವನ್ನ ಹಾಗೆ ನಿಮ್ಮ ಆಸ್ತಿಯನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮ ಮೇಲೂ ಕೂಡ ಇದೆ. ಇದೇ ಹೊತ್ತಿನ ವಿಶೇಷ ಸಮಯ ಸದಾ ನಿಮ್ಮೊಂದಿಗೆ. Young, energetic, active,
ಗಾಡ್ ಫಾದರ್ ವಿತ್ ಆಯುರ್ವಿನ್ ಎನರ್ಜಿ ಆಕ್ಟಿವರ್ ನ್ಯೂಟ್ರಿ ಆಕ್ಟಿವ್. ಕೆಲಸದ ಒತ್ತಡದಿಂದ ಆಗಾಗ್ಗೆ ಆಗುವ ಸುಸ್ತನ್ನು ಕಡಿಮೆ ಮಾಡಿ ದಿನವಿಡೀ ಆಕ್ಟಿವ್ ಆಗಿರಲು 22 ಅತ್ಯವಶ್ಯಕ ನ್ಯೂಟ್ರಿಯೆಂಟ್ಸ್ಗಳುಳ್ಳ ಆಯುರ್ವಿನ್ ನ್ಯೂಟ್ರಿ ಆಕ್ಟಿವ್. ಟೇಸ್ಟ್ ಬದಲಾವಣೆ ಇಲ್ಲದೆ ಕಾಫಿ ಟೀ ಜೊತೆಗೂ ಬೆರೆಸಬಹುದು. ನ್ಯೂಟ್ರಿ ಆಕ್ಟಿವ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಕೂಡುವ ಯಂತ್ರ ಅಥವಾ ಕ್ಯಾಲ್ಕುಲೇಟರ್ ಅನ್ನ ಕಂಡು ಹಿಡಿದವರು ಬ್ಲೇಸ್ ಪ್ಯಾಸ್ಕಲ್. ಅಣುಬಾಂಬ್ ಅನ್ನು 1945ರಲ್ಲಿ ಜೂಲಿಯಸ್ ರಾಬರ್ಟ್ ಓಪನ್ಹೈಮರ್ ಕಂಡು ಹಿಡಿದ್ರು. ಗುಂಡು ಅಥವಾ ಬುಲೆಟ್ ಅನ್ನ 1869ರಲ್ಲಿ ಕ್ಲೌಡ್ ಮಿನಿ ಕಂಡು ಹಿಡಿದ್ರು. ಆವಿಯಿಂದ ಓಡುವ ವಾಹನವನ್ನ 1769ರಲ್ಲಿ ನಿಕೋಲಾಸ್ ವಿಶ್ವಕ್ಕೆ ಪರಿಚಯಿಸಿದ್ರು. ಕೀವುಗಳಕ ಅಥವಾ ಆಂಟಿಸೆಪ್ಟಿಕ್ ಅನ್ನ 1867ರಲ್ಲಿ ಡಾಕ್ಟರ್ ಜೋಸೆಫ್ ಲಿಸ್ಟರ್ ಕಂಡು ಹಿಡಿದರು. ಬಾರ್ನ್ ವಿತ್ ದ ಬೆಸ್ಟ್ ನ್ಯೂಟ್ರಿಗೇನ್. ಶಕ್ತಿಯುತ ಮತ್ತು ಸದೃಢ ಮೈಕಟ್ಟಿಗಾಗಿ ಆಯುರ್ವಿನ್ ರವರ ನ್ಯೂಟ್ರಿಗೇನ್. ನ್ಯೂಟ್ರಿಗೇನ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಯಂಗ್ ಎನರ್ಜೆಟಿಕ್ ಆಕ್ಟಿವ್ ಗಾಡ್ ಫಾದರ್ ವಿತ್ ಆಯುರ್ವಿನ್ ಎನರ್ಜಿ ಆಕ್ಟಿವರ್ ನ್ಯೂಟ್ರಿ ಆಕ್ಟಿವ್. ಕೆಲಸದ ಒತ್ತಡದಿಂದ ಆಗಾಗ್ಗೆ ಆಗುವ ಸುಸ್ತನ್ನು ಕಡಿಮೆ ಮಾಡಿ ದಿನವಿಡೀ ಆಕ್ಟಿವ್ ಆಗಿರಲು 22 ಅತ್ಯವಶ್ಯಕ ನ್ಯೂಟ್ರಿಯೆಂಟ್ಸ್ಗಳುಳ್ಳ ಆಯುರ್ವಿನ್ ನ್ಯೂಟ್ರಿ ಆಕ್ಟಿವ್. ಟೇಸ್ಟ್ ಬದಲಾವಣೆ ಇಲ್ಲದೆ ಕಾಫಿ ಟೀ ಜೊತೆಗೂ ಬೆರೆಸಬಹುದು. ನ್ಯೂಟ್ರಿ ಆಕ್ಟಿವ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಪಾಸಿಟಿವ್ ಹೋಮಿಯೋಪತಿಯ 32ನೇ ಶಾಖೆ ಬಸವೇಶ್ವರ ನಗರದಲ್ಲಿ ಪ್ರಾರಂಭಗೊಂಡಿದೆ. ಪಾಸಿಟಿವ್ ಹೋಮಿಯೋಪತಿ ಈಗ ಮಲ್ಲೇಶ್ವರಂ, ಇಂದಿರಾನಗರ, ಜಯನಗರ ಮತ್ತು ಕೋರಮಂಗಲದಲ್ಲಿ. ಉಚಿತ ಸಲಹೆಗಾಗಿ ಸಂಪರ್ಕಿಸಿ. ನೀವು ತುಂಬಾ ದಪ್ಪಗಿದ್ದೀರಾ? ಹಾಗಾದ್ರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ಇಂದೇ ಖರೀದಿಸಿ ಆಯುರ್ವಿನ್ ರವರ ನ್ಯೂಟ್ರಿ ಸ್ಲಿಮ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್. ಮೆಡಿಕಲ್ಸ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. ನ್ಯೂಟ್ರಿ ಸ್ಲಿಮ್, ನ್ಯೂಟ್ರಿ ಸ್ಲಿಮ್, ನ್ಯೂಟ್ರಿ ಸ್ಲಿಮ್. ವಿಂಬಲ್ಡನ್ನಲ್ಲಿ ಪ್ರಥಮ ಬಾರಿಗೆ ಹಳದಿ ಟೆನ್ನಿಸ್ ಬಾಲ್ ಅನ್ನು ಬಳಸಲಾಯಿತು. ಟೆನ್ನಿಸ್ ಇತಿಹಾಸದಲ್ಲೇ ವೀನಸ್ ವಿಲಿಯಮ್ಸ್ ಅವರ 205 kmನ ಸರ್ವ್ ಅತ್ಯಂತ ವೇಗವಾದ ಸರ್ವ್ ಎಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷ 24 ಟನ್ಗಳಷ್ಟು ಕೆಂಟ್ ಸ್ಟ್ರಾಬೆರೀಸ್ ಅನ್ನು ವಿಂಬಲ್ಡನ್ ಮಹಾಸರಣಿಗೆ ಬಳಸಲಾಗುತ್ತೆ. ಪ್ರಸ್ತುತ ಸಮಯದಲ್ಲೂ ವಿಂಬಲ್ಡನ್ ಮಹಾಸರಣಿಯನ್ನ ಹುಲ್ಲಿನ ಅಂಕಣದಲ್ಲಿ ಆಡಲಾಗುತ್ತೆ. ಒಲಿಂಪಿಕ್ ಇತಿಹಾಸದಲ್ಲೇ ವೀನಸ್ ಮತ್ತು ಸೆರೆನಾ ಚಿನ್ನದ ಪದಕ ಗಳಿಸಿದ ಮೊದಲ ಸಹೋದರಿಯರು ಎನಿಸಿಕೊಂಡಿದ್ದಾರೆ. ಕಷ್ಟಾಗ್ಲಿ ಈ ಒಂದು ಆಸ್ತಿ ಮಾರೋದ್ರೂ ಪರವಾಗಿಲ್ಲ. ಚೆನ್ನಾಗಿ ನೋಡ್ಕೊಂಡ್ರೆ ಮತ್ತೆ ಇಷ್ಟ ಆಗಿದ್ದು ಅದ್ರಲ್ಲಿ ಇಷ್ಟ ಆಗೋದಪ್ಪ. ಯಾವುದೇ ಒಂದು ಲೆವೆಲ್ ಅಲ್ಲೂ ನಾನು ಸೋಲ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು. ವೀಕ್ಷಿಸಿ ನಮ್ಮವರು ನಮ್ಮೊಳಗಿನವರು ಇಂದು ರಾತ್ರಿ 9:30ಕ್ಕೆ. ಪ್ರಾಯೋಜಕರು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್, ನಿಸರ್ಗಾಲಯ ಶಕ್ತಿ. ದೇಹದ ತೂಕವನ್ನು ಹೆಚ್ಚಿಸಿ ಸುಂದರವಾಗಿ ಕಾಣಲು ನ್ಯೂಟ್ರಿಗೇನ್ ಕೇವಲ 3000ದಿಂದ 4000ದಲ್ಲಿ ಸಿಕ್ಕುತ್ತೆ ಗೊತ್ತಾ? ಎಲ್ಲಿ? ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್, ಜಯನಗರ್, ಬೆಂಗಳೂರು. ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ನ್ಯೂಟ್ರಿ ಸ್ಲಿಮ್. ನಮಸ್ತೆ, ಇದು ಸಮಯ ಪ್ರೈಮ್ ಹೆಡ್ಲೈನ್ಸ್. ಉಪರಾಷ್ಟ್ರಪತಿಯಾದ್ರೂ ಹಮೀದ್ ಮತ್ತೊಂದು ಸಾರಿ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸಿದ ಅನ್ಸಾರಿ ಜಸ್ವಂತ್ ವಿರುದ್ಧ 252 ಮತಗಳಿಂದ ಜಯಭೇದ. ಪೇಪರ್ ಗೋಡನ್ನಲ್ಲಿ ಅಗ್ನಿರುದ್ರ ನರ್ತನ. ಬೆಂಗಳೂರಲ್ಲಿ ಬೆಂಕಿ ಕೆನ್ನಾಲಿಗೆಗೆ ಮಹಿಳೆ ಸಜೀವ ದಹನ. ದುರಂತಕ್ಕೆ ಸಿಲಿಂಡರ್ ಸ್ಫೋಟ ಕಾರಣ. ಸದಾನಂದ ಗೌಡ